ಹೋಗನ್ ಬರ್ರಿ. ಹಾ ಬರ್ತ್ನಿ. ಅಂದಂಗ ನಿನ್ ಏನ್ ತೆಲುಗಳಪ್ಪ, ಅದೇನ್ ನಿಂದು ಜಗಳ? ಆ ಅದಂಗ ಇದ್ದಿದ್ದಾಳ್ರಿ ಗೌಡ್ರ. ಬರ್ರಿ ಗೌಡ್ರ ಒಳಗೋನ. ಇಲ್ಲಪ್ಪ, ನನಗ ಮತ್ತ ಊರಾಗ ಏನೇನ ಮಾತಾಡಕತ್ತಾರ ಜನ, ನನ್ನ ಕಿವಿಗೂ ಬಿತ್ತು. ಆಮೇಲೆ ನಮ್ಮ ತಂಗಿ ಮಗ ಒಬ್ಬತ್ತ ಚೇತನ್ ಅಂತ ಅದನ್ ಹುಡುಗ, ನಿಂಗೆ ಗೊತ್ತೈತನ? ಹೂರಿ ಗೌಡ್ರ, ಗೊತ್ತೈತಲ್ರಿ. ಅವನ ಹತ್ರ ನಿನ್ ಹೆಂಡತಿ ಸಾಲ ಮಾಡ್ಯಾಳ, ನನ್ನ ಹತ್ರ ಸಾಲ ಮಾಡ್ಯಾಳ. ಆಮೇಲೆ ನನ್ನ ಹೆಂಡತಿ ಹತ್ರ ಬಂದು ಅದೇನೇನ ಮಾಡ್ತೀನಿ, ನೀವು ರೊಕ್ಕ ಒಂದು ಕೊಡ್ರಿ, ಕಮಿಷನ್ ತಂದು ಕೊಡ್ತೀನಿ, ನೀವೀಗ ಬರೀ ಅದು ಎಂತದ ಅದು ಸಾಮಾನ್ಯಕ್ಕ ಮಕ್ಕಕ್ಕೆ ಬಡ್ಕಣವು ಅವು ಇವು ಪಾನ್ಸು, ಸ್ನೋ ಪೌಡ್ರು ಪಾನ್ಸು ಅಂತ ಬರ್ತಾವಲ್ಲ, ಅದ್ರದ್ದು ಅಷ್ಟ ನೀವು ರೊಕ್ಕ ಕೊಡ್ರಿ ಅಂತ. ಹೌದ್ರಿ ಗೌಡ್ರ, ನನಗೆ ಖರೇನ ಗೊತ್ತಿಲ್ಲ ಬಿಡ್ರಿ. ಹೌದಪ್ಪ, ಖರೆ ಹೇಳಕತ್ತೀನಿ. ಆಮೇಲೆ ಆಕಿನ ಬೇಕಿದ್ಲಲ್ಲಕಿ ಪೂಜವ್ವ, ನಿಂಗೆ ಗೊತ್ತೈತಾನ? ಹ್ಞೂನ್ರಿ, ಅದೇ ರೀ ಪ್ರಕಾಶನ್ ಏನ್ ತಿಳಿದಿಲ್ರಿ. ಆಕಿ ಊರ್ ಬಿಟ್ಟೋಗ್ಯಾಳ. ಯಾಕಂದ್ರ ಆಕಿನೂ ಈಕಿ ಹಂಗನ 3,000 ಕೊಡ್ರಿ ಅಂತಂದು ಎಲ್ಲಾರ ಮನೆಗೂ ಅಡ್ಡಾಡಿ ಇಸ್ಕೊಂಡು ಅವು ಎಂತೆಂತವ ಅವಕ್ಕೇನ ಕೊಟ್ಟಿದ್ಲು. ಅವು ಏನೂ ಆಗಿಲ್ಲ ಅಂತಂದು ಎಲ್ಲಾರು ಬಂದೀಗ ನನ್ನ ಮುಂದ ಈಗ ಇದು ಹೇಳೋಗ್ಯಾರ, ದೂರಿಟ್ಟು ಒಂದು ಪಂಚಾಯತಿ ಕರೀರಿ ನೀವು, ಹಿಂಗ ನಮ್ಗೆ ರೊಕ್ಕ ಕೊಡಿಸ್ರಿ ಅಂತ ನನ್ನ ಮುಂದೆ ತಂದಿಟ್ಟರಿ. ಈಗ ಅದನ್ನ ಮತ್ತೆ ಮುಂದೆ ಹೆಂಗ್ ಮಾಡ್ಬೇಕಂತಿ ನೀನು? ಈಗ ನಾನು ನನ್ನ ಮನೆ ಯಾಕಿನೂ ಕೊಟ್ಟಾಳ. ಈಗ ನಿನಗಂದ್ರೆ ನಿನ್ ಹೆಂಡತಿ ಕೊಟ್ಟಾಳ ರೊಕ್ಕನ, ಮತ್ತೆ ಅದನ್ನ ಯಾರು ಕೊಡ್ತಾರಪ್ಪ? ಏನ್ಲಿ ನೋಡ್ರಿ, ಹೊರಗೆ ಯಾರ ಬಾಯ್ ಮಾಡಕತ್ತಾರ. ಯಾಕ ಸುರೇಶನ್ ದನಿ ಆದಂಗ ಆಗತ್ತ, ಒಂದಿಟ್ಟು ಹೊರಗೆ ಹೋಗಿ ನೋಡ್ರಿ. ಅಯ್ಯ ಗೌಡ್ರ, ಬರ್ರಿ ಒಳಗ. ಇರ್ಲಿ ತೋರಿ, ಬೇಡಾಳ್ರಿ ಇರಪ್ಪಣ್ಣಾರ. ಇನ್ನೊಂದು ವಿಷಯಪ್ಪ ಸುರೇಶ, ಆಮೇಲೆ ಪಂಚಾಯತಿಗೇನ ನಿನ್ ಸೈನ ಹಾಕಿ ಮಾಡಿ ಮತ್ತಕಿ ಪ್ರಕಾಶನ್ ಎಂತಿ ಪೂಜವ್ವ ಅವ್ರಿಬ್ರು ಸೇರಿ ಡೂಪ್ಲಿಕೇಟ್ ಸೈ ಮಾಡಿ ಮತ್ತ ಪಂಚಾಯತಿಯಾಗ ರೊಕ್ಕ ತಗೊಂಡಾರ ಅನ್ನೋ ಸುದ್ದಿ ಐತಿ. ಅದೇನ್ ಕರೆನ ಸುಳ್ಳ? ಅದು ಕರೆ ಐತ್ರಿ ಗೌಡ್ರ, ಸುಳ್ಳ ಅಲ್ರಿ ಅದು. ನೋಡಪ್ಪ ಸುರೇಶ, ಬಾಳ ವಜ್ಜಾತ್ ನೀನು, ಕರೆನ ಸುಳ್ಳಲ್ಲ. ಮನ್ಯಾಗ ಕಟ್ಗಂಡ್ ಗಂಡಗನು ಸುಳ್ಳು ಹೇಳಿ ಮೋಸ ಮಾಡಿ ಇಲ್ಲಿ ರೊಕ್ಕ ತಗೊಂಡಾಳ, ಮತ್ತು ಊರಾಗೂ ಮಾಡ್ಯಾಳ. ಮತ್ತೀಗ ಎಲ್ಲ ಊರು ಪಂಚಾಯತಿ ಸೇರಿಸ್ಬೇಕಂತ ಕೇಳ್ಕೊಳಕತ್ತಾರಪ್ಪ ಈಗ. ಮತ್ತಾಕಿ ನೀ ನೋಡಿದ್ರ ಆಕಿನ್ನ ತವ್ರ ಮನೆ ಬಿಟ್ಟು ಬಂದಿ, ಮತ್ತ ಇಬ್ರು ಗಂಡ ಹೆಂಡತಿ ಸೇರಿ ನೀ ಅತ್ತಂಗ್ ಮಾಡೋ ನಾ ಸತ್ತಂಗ್ ಮಾಡ್ತೀನಿ ಅಂತ ಏನ್ರ ನಾಟಕ ಹೆಬ್ಸಿರ ಹ್ಯಾಂಗ? ಮತ್ತ ಗೌಡ್ರ, ಖರೆ ಹೇಳ್ತೀನ್ರಿ, ನಾನು ಯಾ ದೇವ್ರ ಮ್ಯಾಗ ಆಣೆ ಮಾಡಂದ್ರು ಮಾಡ್ತೀನ್ರಿ. ನಾನಂತರೂ ನಾಟಕ ಮಾಡಕತ್ತಿಲ್ರಿ. ನನಗೆ ಖರೆ ಹೇಳ್ತೀನಿ, ನನ್ನ ನಾಣೆಗೂ ನನಗೆ ಆಕಿ ಇಂಥವೆಲ್ಲ ಉದ್ಯೋಗ ಮಾಡ್ಯಾಳ, ಕಳ್ಳು ಉದ್ಯೋಗ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ರಿ. ನಾನು ಆಕಿನ ಖರೇನ ನನಗೆ ಸಿಟ್ಟು ಬಂದು ಕಳಿಸಿದ್ದೇನ್ರಿ, ನಾನು ಇರಬೇಡ ನನ್ನ ಕಣ್ಣು ಮುಂದೆ ಅಂತಂದು. ಆಕಿನ ನಿಮ್ಗೆ ನಾಳೆ ಮುಂಜಾನೆ ಕರ್ಕೊಂಬರ್ತೀನಿ ಗೌಡ್ರ, ಪಂಚಾಯತಿ ಕರ್ಕೊಂಬಂದು ನಿಂದ್ರಿಸ್ತೀನಿ. ನೀವು ಏನು ಹೇಳ್ತೀರಿ, ಏನು ಮಾಡ್ತೀರಿ ಆಕಿನ ಕೇಳ್ರಿ. ಆಕೇನು ಎಲ್ಲರಿಗೂ ರೊಕ್ಕ ಕೊಡ್ತಾಳ, ಏನು ಎಲ್ಲರ ಮನೆಗೂ ಬಂದು ಜೀತ ಮಾಡ್ತಾಳ, ಆಕಿನ ನೀವು ತಿಳ್ಕೊರಿ. ಇದ್ರಾಗ ನಾನಂತರೂ ಶಾಮಿಲ್ ಆಗಿಲ್ರಿ, ಅದಂತರೂ 100% ಸತ್ಯ. ನೀನು ವಜ್ಜು ಮಾತಾಡಿದೀಗ, ನೀ ಏನ್ ಮಾತಾಡಿ ಅಂತ ನಿನಗೆ ಅರ್ಥ ಆಗೈತೇನಪ್ಪ ಸುರೇಶ? ಏನ ಅದು ಏನ ಇರ್ಲಿ, ಏಂತಿ ಅಂದ್ಮ್ಯಾಗ ನೀನು ಇಷ್ಟು ಸುಲಭಕ್ಕ ನೀನು ಜಾರ್ಕೆಣಕ್ ಬರಲ್ಲಪ್ಪ. ಊರನ್ನರು ಯಾರು ಸುಮ್ಮನೆ ಬಿಡೋದಿಲ್ಲ, ನಿನಗ ಕಲ್ಲು ಹೊಡೆದು ಸಾಯಿಸ್ಬಿಡ್ತಾರ ನೋಡು. ಎಲ್ಲರೂ ಮುಕ್ಕಳ ಕೀವು ಬಿಳಂಗ್ ದುಡ್ದು ರೊಕ್ಕ ಕೊಟ್ಟಿರ್ತಾರ. ಏನಕ್ಕಿ ಕೈಯಾಗ ನೀ ಹಿಂಗ್ ಜಾರ್ಕೊಂಡೆ ಅಂದ್ರೆ ಮತ್ತೆ ವಜ್ಜಾಗತ್ತ ಊರಾಗ ಬಳೆ ಮಾಡೋದು. ನಾನೇನು ಮಾತಾಡುದಿಲ್ಲ. ನಾಳೆ ನಿನ್ ಹಿಂತಿ ಕರ್ಕೊಂಬಂದು ನಿಂದ್ರಸ, ನಾಳೆ ಮಾತಾಡ್ತೀನಿ ನಾನೆಲ್ಲ. ಅಯ್ಯ ಇವಯ್ಯ ಹುಚ್ಚಿಗೌಡ್ಲಿವ ಯಪ್ಪ, ಒಳಗೋಂಬ ಮೊದ್ಲು. ಏ ಗಾಯಿ, ಯಾಕೆಪ್ಪ ಏನಾತ? ಯಾಕ ಮರಯ್ಯ, ಏನಾತ? ಹಂಗೆ ಸಿಟ್ಟಿಗೆದ್ದು ಬಂದಿರಿ? ಬಾಯಿಲ್ ಮುಂದಕ್ಕ. ಏನ್ರಿ ಏನಾತ? ಯಾಕ್ರಿ ನನ್ನ ಕೊಡ್ತ್ರಿ? ಏನಾತ? ನಾನೇನ್ ಮಾಡೀನಿ? ಅಪ್ಪ ಯಾಕ ಏನಾತ? ಏ ಸುರೇಶಣ್ಣ ಏನಾತ? ಅಯ್ಯೋ ಮಾವರ, ನೀನು ಅತ್ಯಂತ ಅನ್ಸಂಡಿ ಇಲ್ಲ? ಮನ್ಯಾಗ ಏನ್ ಮಾಡ್ತಿರ್ತೀನಿ? 3 ಹೊತ್ತು ಮನ್ಯಾಗ ಬಿದ್ದಿರ್ತೀಯಲ್ಲ, ಏನ್ ಮಾಡ್ತಿರ್ತೀನಿ ನೀನು? ಯಾ ಸೊಸಿ ಎಲ್ಲಿ ಹೊಕ್ಕಾಳ, ಏನ್ ಮಾಡ್ತಾಳ, ಏನೇನ್ ಹರ್ಕತ್ ನೆಡ್ಸ್ಯಾರ ಅಂತ ನೋಡಕ್ ಬರುದಿಲ್ಲ ನಿನಗ? ಗೊತ್ತಾಗದಿಲ್ಲ ನಿನಗ? 3 ಹೊತ್ತು ತಂದ್ ಹಾಕಿದ್ದನ್ ತಿಂದ ನಿದ್ದಿ ಮಾಡಿ ಉಂಡು ಕೈ ಕುಂಡಿಗೋರ್ಸ್ಕೊಂಡು ಎದ್ದು ಬಿಟ್ರೆ ಮುಗಿತಂದ್ ಮಾಡಿ ನೀನು ಹಳೆ ಬಿಡ ನೀನ ವೈದ್ ಎದಕ್ಕದಿ ನೀ ಮನ್ಯಾಗ ದಂಡಕ್ಕದಿ ನೀನು? ನೋಡಲ್ಲಕ್ಕೆ ಏನೇನ್ ಮಾಡ್ಯಾಳ ಸಂಗೀತವ, ಏನ್ರ ಖಬರ್ ಐತಾ ನಿನಗ? ಬಿಡಾಡಿ. ಏ ಸುರೇಶಣ್ಣ ಹೇಳು, ಏನಾತ? ಗೌಡ್ರು ಬಂದಿದ್ರು. ಯಾ ಗೌಡ್ರು?
ಇನ್ಯಾರು ಬರ್ತಾರ? ರಾಮನಗೌಡ್ರು ಬಂದಿದ್ರು. ಎಲ್ಲ ಊರಂತ ಊರ್ ಮಂದಿನ ಈಕಿ ಸಂಗೀತ ವಿರುದ್ಧ ಫಿರ್ಯಾದಿ ಹೇಳ್ಯಾರಂತ ಹೋಗಿ, ಅದಕ್ಕೆ ನಾಳೆ ಪಂಚಾಯತಿ ಕರ್ದಾರ. ಈಕಿನ ಕರ್ಕೊಂಬರ್ಬೇಕಂತ ಹೋಗಿ. ಆಕಿ ಜಗ್ಗು ಸಾಲ ಮಾಡ್ಯಾಳಂತ. ಇವ್ರು ಎಲ್ಲರ ಹತ್ರ ಊರು ತುಂಬ ಸಂಗೀತ ನನ್ನ ಹೆಂಡತಿ. ಅದಕ್ಕೆ ಅಪ್ಪಗೆ ಬಂದು ಬಾಯಿ ಬಂದಂಗೆ ಮಾತಾಡ್ದಾತ ಗೌಡ. ನನಗೂ ಬಾಯಿ ಬಂದಂಗೆ ಮಾತಾಡಿ ಬೈದ್ ಹೋಗ್ಯಾನೀಗ. ನಾನೇನ್ ಮಾಡ್ರಿ? ಉಸಿರು ಬಿಡಂಗಿಲ್ಲ. ಅಪ್ಪ ಅವು ಏನ್ ಮಾಡ್ಯಾಳ? ಇಲ್ಲಪ್ಪ, ಏನ್ ಮಾಡಿಲ್ಲ ಮೌ ತಪ್ಪು. ಎಲ್ಲ ನಂದ ತಪ್ಪು. ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕಿತ್ತು ಅಲ್ಲೆಲ್ಲಿ ಇಟ್ಟಿದ್ನಂದಿದ್ರ ನಾನು ಮನಿ ಯಜಮಾನ್ ಅನ್ಸಂತಿದ್ಯಾನ. ನೀವ್ ಎಲ್ರನ್ನೂ ಓಸರ್ನು ಬಿಟ್ಟು ನೋಡು, ನಿಮ್ಗೆ ತಿಳಿದಂಗೆ ಕುಣಿಯಾಕ ನಂದ ತಪ್ಪು. ನಾನು ಬಿಟ್ಟಿನಲ್ಲ ಬಾಗ್ಲ ಮುಂದೆ ಹಳೆ ಎಕಡನ ತಗೊಂಡು ಮಾರಿ ಮಾರಿ ಹೊಡ್ಕೊಂಡಾಗ ಬುದ್ಧಿ ಬರುತ್ತೆ ನಂಗ. ಅಪ್ಪ ನೀ ಮುಚ್ಚು ಬಾಯಿ. ನಿನ್ನಿಂದನ ಶುರುವಾಗಿದ್ದದ ಅಧಿಕ ನಮ್ಮ ಮನ್ಯಾಗ. ಒಂದು ಆ ಹೆಣ್ಣನ ಕರ್ಕೊಂಬಂದಿ ನೋಡು, ಅವಾಗ ಚಲುವಾಗಿದ್ದ ಅಧಿಕ ಇನ್ನ ಮುಗಿವಲ್ ನಮ್ಮ ಮನ್ಯಾಗ. ನಾಳೆ ಮತ್ತೆ ಪಂಚಾಯತ್ಗೆ ಹೋಗಿ ನಿಂದಿರ್ಬೇಕಲ್ಲಿ. ಅಪ್ಪ ನೀವೇನ್ ಬರಕ್ ಹೋಗ್ಬೇಡ್ರಿ, ನಾ ಎಲ್ಲ ಹೋಗ್ತೀನಿ. ಏನ್ ಹಿರತನ ಮಾಡಕ್ ಹೊಂಟಿ? ಎಲ್ಲಿ ಹೋಗಿ ಇನ್ನೇನ್ ಮಾಡ್ಬರ್ತಿ? ನೀ ನದಿಯಲ್ಲಿ ನೀನು ಗಂಡಸಾಗಿ ನೀನು ಮೊದ್ಲು ಹೆಂಡತಿನ ಹದ್ಬಸ್ನ್ಯಾಗ ಇಟ್ಕೋಬೇಕಾಗಿತ್ತು. ಹೆಂಡತಿ ಎಲ್ಲಿ ಹೋಗ್ತಾಳ, ಎಲ್ಲಿ ಬರ್ತಾಳ, ಏನೇನ್ ನಡ್ಸ್ಯಾಳ ಅನ್ನೋದು ನೀ ತಿಳ್ಕೋಬೇಕು. ಮನಿ ಬಾಳೆ ಮಾಡ್ರ ಲಕ್ಷಣ ಅಂತಾರ ಅದಕ್ಕ. ಏನ್ ಇವಾಗ ಬಂದ್ ಬಾಯಿ ತಕ್ಕೊಂಡು ನಿಂದ್ರದಲ್ಲ. ನಿಮ್ಮವು ಬಿಡ್ಬೇಕಾಗಿದ್ದು ನಿನಗ್ ಬಿಡ್ಬೇಕಾಗಿತ್ತು. ಏನ್ ಮಾಡ್ಬೇಕು? ಎದಿ ಉದ್ದ ಬೆಳೆದಿರೋ ಮಕ್ಳಿಗೆ ಕೈ ಮಾಡಬಾರ್ದಂತಾರ. ಅದಕ್ಕ ಸುಮ್ನದೀನಿ. ನೀನು ಹೇಳ್ತೀನಿ ಕೇಳು. ಗಂಡಾಗಿ ಮಾಡೋದನ್ನ ಮಾಡ್ಲಾರ್ದ ಬಂದು ನನ್ನ ಮುಂದ ಹೆಣ್ಣೆ ನಂಗೆ ನಿಂತಿಯಲ್ಲ, ಮತ್ತೆ ನನಗೆ ಬಾಯಿಗೆ ಬರ್ತಾವ. ಈಗ ಹೇಳ್ತೀನಿ ನಾನು. ಮಾವರ ಸಮಾಧಾನ ಮಾಡ್ಕೊರಿ. ಏನ್ ಸಮಾಧಾನ ಮಾಡ್ಕೋಬೇಕವ? ಏನ್ ಸಮಾಧಾನ ಮಾಡ್ಕೋಬೇಕು ಹೇಳು? ಒಬ್ರ ಮನೆಯಾಗಿರೋ ನೆಟ್ಗದಾರ? ನೆಟ್ಗದ್ರ ಒಬ್ರು ತೋರ್ಸ್, ಒಬ್ರನಾರ ನೋಡ್ತೀನಿ ನಾನು. ಯಾರ್ಯಾರು ನೆಟ್ಟಿಗಿಲ್ಲ, ನಾನು ನೆಟ್ಟಿಗಿಲ್ವೇ? ನಿನಗ ಮೊದ್ಲು ನಮ್ಮವು ಇದ್ದ ಬೂತಿದ್ವಿ ನೋಡು, ಬಾರ್ಕಾಲದ ಬರೀ ಅವು ಬಿದ್ದಿಲ್ಲಲ್ಲ ಮುರಿಕೆಗೆ ಅಂತಂದು. ಎಲ್ಲಿಡ್ತೀನಿ ನೀನು? ತುತ್ತು ತಗೊಂಡು ಕಿವೆ ಇಟ್ಕಂತೀಯನ? ಗೊತ್ತಾಗದಲ್ಲ ನಿನಗ ಮುದಿಕೆಗೆ ಅಲ್ಲ. ನಾನೇನ್ ಮಾಡೀನ್ರಿ? ಎಲ್ಲ ದೊಡ್ಡರಾಗ್ಯಾರ, ಅವರು ಜೀವನ ನೋಡ್ಕೊಂತಾರಂತ ಸುಮ್ಮನಾಗಿದ್ ನನ್ ತಪ್ಪನ್ರಿ. ನೀವ್ ನನಗ್ ಹೊಡೆದ್ರ ಬಾಯಿ ತೆಗಿಬಿಡೋದನ್ನ ಮತ್ತ ಕುತ್ಕಿನ ಹೆಚ್ಚಿ ಕೊಡ್ತೀನಿ ನಾನು. ಹೆಂಗ್ ತೀರಿಸ್ತಿಲ್ಲ ನೀನು? ಹೆಂಗ್ ತೀರಿಸ್ತೀನಿ ನೀನು? ಯಾರ್ಯಾರ ಹತ್ರ ಎಷ್ಟೆಷ್ಟು ಮಾಡ್ಯಾಳ ಆಕಿ? ಉಮವ್ ಬಂದಿದ್ಲು, ಉಮವ್ನ ಹತ್ರ 10,000. ಅವ ಚೇತನ್ ಹತ್ರ ಎಷ್ಟು ಮಾಡ್ಯಾಳೋ, ಗೌಡ್ರ ಹತ್ರ ಎಷ್ಟು ಮಾಡ್ಯಾಳೋ, ಇಡೀ ಊರಾಗ ಯಾರ್ಯಾರ ಹತ್ರ ಎಷ್ಟು ಮಾಡ್ಯಾಳೋ ಅದು ಗೊತ್ತಿಲ್ಲ. ಆಮೇಲೆ ಅಂದಂಗ ಅವ ನಾಗರಾಜ್ ಇಲ್ಲೋಗೇನವ? ಮಾವರ ನೀವಿದ್ದಾಗ್ಲಿನ ಅವ ಮತ್ತ ಅಣ್ಣ ಸ್ವಾಮಿಯರ್ ನೋಡಕ್ ಹೋದ್ರಲ್ರಿ. ಸ್ವಾಮಿ ನೋಡಕ್ ಹೋದ್ರಾ? ಬರ್ಲಿ. ಇನ್ನೊಂದೇನು ಗೊತ್ತನವ ವಿಷಯ ಗೀತಾ? ಮಾವರ ಅದ ಆಕಿ ಪೂಜಾವ ಊರ್ ಬಿಟ್ಟೋಡ ಯೋಡು ಇಲ್ಲಾಕಿ. ಅಯ್ಯಯ್ಯೋ. ಈಗ ಪಂಚಾಯತಿ ಸಾಲ ಒಂದೈತಿ. ಈಗ ಉಮ ಒಂದ್ 10,000. ಈ ಚೇತನಂದ್ ಎಷ್ಟ ಏನೋ ಗೊತ್ತಿಲ್ಲ. ಇವರು ಈಗ ಗೌಡ್ರ ಎಷ್ಟು ಕೊಟ್ಟಾರ ಅನ್ನೋದು ಗೊತ್ತಿಲ್ಲ. ಇನ್ನು ಊರಂದ ಇವ್ರದ ಹತ್ರ ಇನ್ನ ಎಷ್ಟೆಷ್ಟು ಇಸ್ಕೊಂಡಳು ಏನು. ನಮಗ ಈಗ ಜಗ್ಗ ಸಾಲ ಐತಿ ಮೈ ಮ್ಯಾಗ. ಹ್ಯಾಗ್ ತೀರಿಸ್ಬೇಕಪ್ಪ? ಒಂದ್ ಗೇಣು ಭೂಮ್ಯಾಗ ಅಂತ ನಾನು ಬಡದಾಡಕತ್ತೀನಿ. ಮತ್ತ ಸಾಲ ಹೊರ್ಷಳೀಕಿ. ಕರ್ಕೊಂಬ ಹೋಗ್ಲೋ ಮೊದ್ಲು ಕರ್ಕೊಂಬ ಹೆಣ್ಣ. ಹೆಂಗ ತೀರಿಸ್ತಾಳ, ಏನ್ ತೀರಿಸ್ತಾಳ? ಆಕಿಗೆ ನಿನಗ ಬಿಟ್ಟಿದ್ದು. ಈ ಮನಿಯಿಂದಾಗ್ಲಿ ಹೊಲದಿಂದಾಗ್ಲಿ, ಹೊಲ ಮಾರ್ತೀನಿ ಮನಿ ಮಾರ್ತೀನಿ ಅಂತ ಏನಾರ ಯಾರ ಮಾತಾಡೋದಾಗ್ಲಿ, ನಾನು ಇನ್ನೇನಾರ ₹1 ಕೇಳೋದಾಗ್ಲಿ ಮಾಡಿದ್ರ ನಾನು ಮಾತ್ರ ಮನುಷ್ಯ ಆಗಿರಗಿಲ್ಲ. ಹೇಳಕತ್ತೀನಿ. ನಾನು ನಿಮ್ಮವ್ವ ಯಾವ್ದ ಕಾರಣಕ್ಕೂ ನಿಮ್ಮ ವಿಷಯದಾಗ ತಲೆ ಹಾಕಲ್ಲಿಲ್ಲ. ನಮಗೆ ಇನ್ನು ಯಾವುದೂ ನಿಮ್ಗಳದು ಸಂಬಂಧ ಇಲ್ಲ. ಏಯ್ ಬಾ, ಇನ್ನೇನು ಹತ್ಕಂತ ನಿಂತಿಯಲ್ಲ ಅಲ್ಲಿ. ಇನ್ನು ಮ್ಯಾಗ ಈಗ ನೀನ್ ಹೆಂಗ್ ಬಿಟ್ಟು ಎಲ್ಲ ಕುಂತಿ ನೋಡು. ಕಣ್ಣಿದ್ದು ಕಾಣ್ಲಾರ್ದಂಗ್ ಕುಂತಿದ್ದೆಲ್ಲ ಹಂಗ ಇದೆ. ಇನ್ಮ್ಯಾಗ ನಿನ್ನ ಕಣ್ಣು ಮುಂದನ ವಿಲಿ ಅಂತ ಒದ್ದಾಡಿದ್ರು ಯಾವ್ದು ತಲಿಕೇಶನ್ ತಕ್ಕದ್ದಲ್ಲ. ಹೇಳಿನಿ ಬಾ ನನ್ ಹಿಂದ. ಅಪ್ಪ ಅಪ್ಪ ಏನ್ಲೋ ಇದು ರಮೇಶ? ಅಪ್ಪ ಯಾಕೆ ಇಷ್ಟು ಸಿಟ್ಟಿಗೆದ್ದ? ಅಲ್ಲಣ್ಣ, ನಿನಗೆ ಯಾಕಂತ ಅರ್ಥ ಆಗೋಲ್ದ? ಆಕಿಗೆ ನಿದ್ದೆ ಬಂದವ್ರಿಗೆ ಹಾಸಿ ಕೊಟ್ಟಂಗಾಗೈತಿ. ಯಾಕಂದ್ರ ಸಾಲ ಮಾಡಿದ್ಲಾ, ದಿನ ಬೆಳಗಾದ್ರೆ ಇಲ್ಲೇ ಓಡಾಡ್ಬೇಕಾದ್ರ ಯಾರ ಕೇಳ್ತಿದ್ರು. ಈಗ ನೀನ ಕುತ್ತಿಗೆ ಹಿಡಿದು ಹೊರಗೆ ಹಾಕಿದಿ, ಹೋಗು ನಿಮ್ಮ ಅವನ ಮನೆಗೆ ಅಂತ. ಮಸ್ತ್ ಹೋಗ್ಯಾಳ. ಈಗ ಅಲ್ಲಿ ಅವ್ರ ಅವನ ಮನ್ಯಾಗ
ಉಣ್ಕೊಂಡು ತಿನ್ಕೊಂಡು ಮಸ್ತ್ ಅದಾಳ. ಅವ್ರವ್ವ ಅವ್ರ ಅಣ್ಣ ಅವ್ರ ಅತ್ತಿಗೆಮ್ಮ ಲಾಲಿ ಹಾಡಿ ಮಲಗಿಸ್ತಾರ. ಅದ್ರಾಗ ಮಗಳು ಇಲ್ಲೇ ಬಿಟ್ಟೋಗ್ಯಾಳ, ಇನ್ನೇನು ಚಿಂತೆ ಐತಿ. ಅಣ್ಣ ನಿನಗೆ ಇನ್ನೊಂದು ವಿಷಯ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ನಾನಂತರೂ ಯಾವುದೇ ಕಾರಣಕ್ಕೂ ರೊಕ್ಕ ಮಾತ್ರ ನಾನು ಅರೇಂಜ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ಬ್ಯಾಂಕ್ನಾಗ ಲೋನ್ ಅದಾವು, ನಮ್ದು ಸಿಬಿಲ್ ಎಲ್ಲ ಕೆಟ್ಟೋಗೈತಿ, ನಿನಗೂ ಗೊತ್ತೈತಿ. ಇನ್ನೊಂದು ಬ್ಯಾಂಕ್ನಾಗ ನಾವು ಸಾಲ ತಗೋಬೇಕು, ಕೈಗಡ ತಗೋಬೇಕು, ಏನ ಮಾಡ್ಬೇಕಂದ್ರೂ ನಾವು ನಮ್ಮ ಸಿಬಿಲ್ ಚಲೋ ಇರಬೇಕು. ಆಮೇಲೆ ನಮ್ದು ಏನಾರ ಒತ್ತಿ ಇಡ್ಬೇಕು. ನಾವಾಗಲೇ ಆ ಗೌಡ್ರ ಹತ್ರ ಈ ಗೌಡ್ರ ಹತ್ರ ಅಷ್ಟು ಇಷ್ಟು ಬಂದೀವಿ. ನಾವು ಸಾಲ ಮಾಡಿ ಹೆಂಗ ಜೀವನ ಮಾಡಕತ್ತೀವಿ. ಇನ್ನು ನನ್ನ ಕೈಲಿ ಆಗೋದಿಲ್ಲ. ನಾಳೆ ಕರ್ಕೊಂಬ ನಿನ್ನ ಹೆಂಡ್ತಿನ, 4 ಮಂದಿಗೆ ನಿಲ್ಸು. ನೀನುಂಟು, ನಿನ್ನ ಹೆಂಡ್ತುಂಟು, ನಿಮ್ಮ ಸಾಲ ಉಂಟೆಪ್ಪ. ಅಲ್ಲೇ ರಮೇಶ, ನೀನು ಹಿಂಗ ಕೈ ಕೊಟ್ರೆ ಹೇಗಪ್ಪ? ನೋಡಣ್ಣ, ಒಂದ ವಿಷಯ ನಾನು ನಿಂಗೆ ಕ್ಲಿಯರ್ ಮಾಡ್ತೀನಿ. ನೀನು ನನ್ನನ್ನು ಕೇಳಪ್ಪದ್ಲಿ ಈ ಮಾತನ್ನ ನಿನ್ನ ಹೆಂಡತಿ ಕೇಳಿ ನೀನು ನಿನ್ನ ಹೆಂಡತಿ ಬಗ್ಗೆ ಹರಿಸ್ಕೊರಿ. ಏ ಗೀತಾ, ಬಾ ಪಂಚಿ ಕೊಡು ಬಾ.